ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಈ ಪಲ್ಯ ನೋಡಿಬಿಟ್ಟು ಬೀಟ್ರೂಟ್ ಅಂದ್ಕೊತಾ ಇದ್ದೀರಲ್ಲ, ಖಂಡಿತ ಅಲ್ಲ. ಇದು ದಂಟಿನ ಸೊಪ್ಪಿಂದ ಮಾಡಿರ್ತಕ್ಕಂಥ ಪಲ್ಯ ಆಗಿತ್ತು. ನಾವು ತಿನ್ನೋ ಫುಡ್ಡು ಯಾವಾಗಲೂ ಕಲರ್ಫುಲ್ಲಾಗಿರ್ಬೇಕಂತ ಹೇಳ್ತಾರೆ. ಅದರಲ್ಲಿ ಹಸಿರು ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಹಣ್ಣುಗಳಾಗಿರ್ಬೋದು, ನಾವು ಇಂಟೇಕ್ ಏನು ಮಾಡ್ತೀವಿ ನೋಡಿ, ಅದು ಕಲರ್ಫುಲ್ಲಾಗಿರ್ಬೇಕಂತ ಹೇಳ್ತಾರೆ ಯಾವಾಗಲೂ. ಬನ್ನಿ ಇದನ್ನು ತಡ ಮಾಡದೆ ನೋಡ್ಕೊಳ್ಳೋಣ. ಮೊದಲೇದಾಗಿ ಇಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದೆರಡು ಸ್ವಲ್ಪ ಅರಳಿದಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಸೇರಿಸಿ 1 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಹದವಾಗಿ ಹುರ್ಕೋಬೇಕಾಗತ್ತೆ. ಸೊಪ್ಪು ನಾವು ವಾರಕ್ಕೆ 2ರಿಂದ 3 ಸಲ ತೊಗೋಬೇಕಾಗತ್ತೆ. ಆಗಲೇ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಯಾವುದೋ ಒಂದು ಗಾದೆ ಮಾತು ನೆನಪು ಬರ್ತದೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೋಬಾರ್ದು ಅಂತ. ಹಾಗೆಯೇ ಹೆಲ್ತ್ ಕೆಡೋವರೆಗೂ ನಾವು ವೆಯ್ಟ್ ಮಾಡಬಾರ್ದು. ಅದಕ್ಕೆ ಮುಂಚೆನೇ ಹೆಲ್ತ್ನ ಸರಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಇಂಟೇಕಾಗಿ ತೊಗೋಬೇಕಾಗತ್ತೆ. ಈಗ ನೋಡಿ, ನಾನು ಬೆಳ್ಳುಳ್ಳಿ ಎಸ್ಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ತಕ್ಕನಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಒಮ್ಮೆ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಕ್ರಂಚಿಯಾಗೇ ಇರಬೇಕು, ಆಗ ನೋಡ್ಕೊಳ್ಳಿ. ಏಕೆಂದರೆ ನಾವು ಪಲ್ಯ ಮಾಡ್ತಾ ಇರೋದ್ರಿಂದ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ. ಅಷ್ಟು ಮಾತ್ರ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಹಾಕೋ ತರಕಾರಿ ಆಗಿರ್ಬೋದು ಅಥವಾ ಸೊಪ್ಪುಗಳಾಗಿರ್ಬೋದು, ಐ ಫ್ಲೇಮಲ್ಲಿ ಇಟ್ಕೊಂಡು ಯಾವತ್ತೂ ಸಹ ಫ್ರೈ ಮಾಡ್ಕೋಬಾರ್ದು. ಏಕೆಂದರೆ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಎಲ್ಲ ಹೋಗುತ್ತೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ದಂಟಿನ ಸೊಪ್ಪು ಈ ಕಲರಲ್ಲಿ ಸಿಕ್ಕಿತ್ತು, ಹಾಗಾಗಿ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ನಮ್ಮಲ್ಲಿ ಹಳ್ಳಿ ಸೊಪ್ಪು ಬರುತ್ತೆ, ಹಾಗಾಗಿ ಈ ಥರ ತೊಗೊಂಡು ಸಿಕ್ಕಿದಾಗೆಲ್ಲ ಸೊಪ್ಪುಗಳಂತೂ ವಾರದಲ್ಲಿ 3ರಿಂದ 4 ಸಲ ಆದ್ರೂ ಆಯಿತು. ಹೇಗೋ ಎವ್ರಿಡೇ ಚಪಾತಿ ಮಾಡ್ತೀವಲ್ಲ, 1 ಟೈಮ್ಗಾದ್ರೂ, ಆ ಟೈಮಲ್ಲಿ ಈ ರೀತಿ ಸೊಪ್ಪಿನ ಪಲ್ಯಗಳು ದಿನಕ್ಕೊಂದು ಪಲ್ಯ ಥರ ಮಾಡ್ಕೊಂಡು ತಿಂದರೆ ಆಯಿತು. ಬಾಯಿಗೂ ರುಚಿಯಾಗಿರುತ್ತೆ, ಹೆಲ್ತ್ಗೂ ಸಹ ಒಳ್ಳೆಯದು. ನೀವೇನಂತೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೋಡಿ, ಇದಕ್ಕೆ ಯಾವುದೇ ನೀರು ಹಾಕ್ಕೊಳ್ಳೋದು ಬೇಡ. ಸೊಪ್ಪಿನಲ್ಲಿರ್ತಕ್ಕಂಥ ನೀರಿನ ಅಂಶದಲ್ಲೇ ಇದು ಬೇಯುತ್ತೆ. ಬೇಕಂದರೆ ನೀವು ಮುಚ್ಚಳ ಮುಚ್ಚಿನೂ ಬೇಯಿಸ್ಕೊಬೋದು, ಬಟ್ ನಾನು ಹಾಗೇ ಬೇಯಿಸ್ತಾ ಇದ್ದೀನಿ ಇಲ್ಲಿ. ಇದು ಸ್ವಲ್ಪ ಸೊಪ್ಪು ಸಾಫ್ಟ್ ಆದ ನಂತರ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನೂ ಸಹ ಸೇರಿಸ್ಕೊಂಡು 1-2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ಯಾವುದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂದರೆ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಥವಾ ಚಪಾತಿ ಮಾಡಿಲ್ಲ ಅಂದರೂ ನೋ ಇಶ್ಯೂಸ್. ಸೈಡಲ್ಲಿ ನೀವು ಅನ್ನ ಸಾಂಬಾರು ತಿನ್ನುವಾಗ ಸೈಡಲ್ಲಿ ಇಟ್ಕೊಂಡು ನಂಚ್ಕೊಂಡು ಸಹ ತಿನ್ಬೋದು. ತುಂಬಾ ರುಚಿಯಾಗತ್ತೆ. ಈ ರೀತಿ ನೀವು ಕೂಡ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ. ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆನೂ ಸಹ ಶೇರ್ ಮಾಡಿ. ಅವರೂ ಹೆಲ್ದಿಯಾಗಿರ್ತಕ್ಕಂಥ ಹಾಗೆ ರುಚಿಯಾಗಿರ್ತಕ್ಕಂಥ ಫುಡ್ನ ನಮ್ಮ ಪಲ್ಯ ನೋಡಿ ರೆಡಿ ಆಗೋಯ್ತು ಆಲ್ಮೋಸ್ಟು. ಈಗ ಚಪಾತಿ ಮಾಡ್ಕೊಂಬಿಡೋಣ. ಚಪಾತಿ ಮಾಡೋದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಅದನ್ನೇನು ತೋರಿಸಲ್ಲ, ಜಸ್ಟ್ ಬೇಯಿಸೋದು ಮಾತ್ರ ತೋರಿಸ್ತಾ ಇದ್ದೀನಿ. ಕಾಂಬಿನೇಷನು ಯಾವ ಚೆನ್ನಾಗಿರುತ್ತೆ ಅಂತ ಬೇರೆ ಲ್ಯಾಂಗ್ವೇಜ್ ಅವರು ಸಹ ಇದನ್ನು ನೋಡ್ತಾರೆ. ಯಾವ ಜೊತೆಗೆ ತಿನ್ನಬೇಕಂತ ಅವ್ರಿಗೂ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಇದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ದಂಟಿನ ಸೊಪ್ಪಲ್ಲಿ ವಿಟಮಿನ್ ಎ ಮತ್ತು ಸಿ ಸಮೃದ್ಧಿಯಾಗಿದೆ. ಅದ್ರ ಜೊತೆಗೆ ಐರನ್ನು ಮತ್ತು ಫೈಬರ್ ಕಂಟೆಂಟು ಜಾಸ್ತಿ ಇದೆ. ಇದ್ರ ಜೊತೆಗೆ ಐ ಫುಡ್ ಕೂಡ ಹೌದು. ಇದು ಅದಲ್ಲದೆ ನಮ್ಮ ಡೈಜೆಷನ್ ಸಿಸ್ಟಮ್ನ ತುಂಬ ಚೆನ್ನಾಗಿಡೋದಕ್ಕೆ ಈ ಸೊಪ್ಪು ಸಹಾಯ ಆಗುತ್ತೆ. ನೀವು ಕೂಡ ತಪ್ಪದೆ ಟ್ರೈ ಮಾಡಿ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ಥ್ಯಾಂಕ್ ಯು.